ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ಈ ಗಬ್ಬು ವಾಸನೆ. ಈ ಬಾಕ್ಸ್ ಇಂದಾನೆ ಬ್ಯಾಡ್ ಸ್ಮೆಲ್ ಬರ್ತಿದೆ. ಅಖಿಲ್, ಏನಿದು? MLA ಅವರು ಫರ್ಟಿಲೈಸರ್ಸ್ ಕಳ್ಸಿದ್ದಾರೆ ಅನ್ಸತ್ತೆ. ಹೊಲಕ್ ಹೊಡಿಯೋ ಔಷಧಿನ ಮತ್ತೆ ಇಷ್ಟೊಂದು ಗಬ್ಬು ವಾಸನೆ ಬರ್ತಿದ್ಯಲ್ಲೋ. ವಾಸನೆ ಬರ್ತಿದೆ ಅಖಿಲ್, ವಾಮಿಟ್ ಬರೋ ಹಾಗಾಗ್ತಿದೆ. ಪಂದ್ಯದಲ್ಲಿ ನಾವು ಗೆಲ್ಬೇಕು ಹಾರಿಕಾ. ಪೈರಿಗೆ ನಾವು ಈ ಔಷಧಿನ ಹೊಡಿಬೇಕು. ಆ ಔಷಧಿ ಬಗ್ಗೆ ನಮ್ಗೆ ಕ್ಲಾಸ್ ತಗೋತಾರೇನೋ. ಸೈಲೆಂಟ್ ಆಗಿ ನಡಿ ಅಖಿಲ್. ನಿಂತ್ಕೊಳ್ಳೋ. ಏನಪ್ಪ? ಏನ ಅನಿಷ್ಟ? ಯಾವನಿಷ್ಟ ಮಾವ? ಮನೆ ಹೊರಗಿರೋ ಅನಿಷ್ಟ. ಅದು ಔಷಧಿಯಪ್ಪ, ಹೊಲಕ್ಕೆ ಹೊಡಿಯೋಣ ಅಂತ ತರಿಸಿದ್ದೀನಿ. ಅಂತ ಅನಿಷ್ಟವಾಗಿರೋ ಔಷಧಿನ ಹಾಕೋಕೆ ನಮ್ಮ ಹೊಲಕ್ಕೇನು ರೋಗ ಬಂದಿಲ್ಲ. ಮಹಾಲಕ್ಷ್ಮಿ ತರ ಹಸಿರಾಗಿ ಸೊಂಪಾಗಿದೆ. ಆ ಔಷಧಿ ಹೊಡೆದ್ರೆ ಜಾಸ್ತಿ ಫಸಲ್ ಬರುತ್ತಂತಪ್ಪ. ಯಾರೋ ಹೇಳಿದ್ ನಿನಗೆ? ಅಮೃತದಂತಿರೋ ಹೊಲಕ್ಕೆ ವಿಷ ಹಾಕು ಅಂತ ಯಾವ ಮನೆ ಹಾಳ ಹೇಳ್ದ ನಿನ್ಗೆ? ಯಾವತ್ತಾದ್ರೂ ನಮ್ಮ ಹೊಲಕ್ಕೆ ಔಷಧಿ ಹೊಡೆದಿದೀವ? ಗೊಬ್ಬರ ಹಾಕ್ತಾನೆ ಬೆಳೆಸ್ತಿರೋದು. ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಂಗೆ ವ್ಯವಸಾಯ ಬರಲ್ಲ, ಗೊತ್ತೂ ಇಲ್ಲ. ಗೊತ್ತಿರೋ ಹಾಗೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲದೆ ಇದ್ರೆ ತಿಳ್ಕೋಬೇಕು, ಬರೋಲ್ಲ ಅಂದ್ರೆ ಕಲ್ತ್ಕೋಬೇಕು. ಅದನ್ನ ಬಿಟ್ಟು ನಿನ್ನ ಇಷ್ಟಕ್ಕೆ ಹೊಲನ ನಾಶ ಮಾಡ್ತೀಯಾ? ಕೈಗೆ ಬಂದಿರೋ ಬೆಳೆನ ಸಾಯಿಸ್ತೀಯಾ? ಮತ್ತೆ ನೀವು ಹಾಕಿರೋ ಪಂದ್ಯದಲ್ಲಿ ಗೆಲ್ಬೇಕಲ್ಲ ಮಾವ. ಹಾಗಂತ ಬೆಳೆನೇ ಸಾಯಿಸ್ಬಿಡ್ತೀರಾ? ಯಾರು ಮಾಡದೇ ಇರೋ ಕೆಲಸ ನಾವೇನು ಮಾಡ್ತಿಲ್ಲಪ್ಪ. ಯಾರು ತಮ್ಮ ಹೊಲಕ್ಕೆ ಔಷಧಿ ಹಾಕೋದೇ ಇಲ್ವಾ? ಯಾರು ಔಷಧಿ ಹೊಡಿದೇ ಇದ್ರೆ ಈ ಔಷಧಿ ಕಂಪ್ನಿಗಳೆಲ್ಲ ಯಾಕಿದಾವೆ? ಏನ್ ಮಾತಾಡ್ತಿದ್ದಾನ ಭಾಸ್ಕರ್ ಇವನು? ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದಾನ? ತಲೆಯಲ್ಲಿ ಬುದ್ಧಿ ಇಟ್ಕೊಂಡೆ ಮಾತಾಡ್ತಿದ್ದಾನ? ಎಲ್ಲ ನಿಮಗೆ ನಿಮ್ಮ ದತ್ತು ಪುತ್ರನಿಗೆ ಇರೋದಂತ ಅನ್ಕೋಬಿಡಿಯಪ್ಪ. ನಾನು ಓದ್ಕೊಂಡಿದ್ದೀನಿ. ಯಾವ ಪ್ರಯೋಜನಕ್ಕೂ ನಿನ್ಗೆ ವಿದ್ಯೆ? ನೀನ್ ನಿಮ್ಮ ಅಮ್ಮನ ಹಾಲು ಕುಡಿದು ಬೆಳೆದಿರೋದು. ನಿನ್ಗೆ ಔಷಧಿ ಹಾಕಿ ನಾವು ನಿನ್ ಬೆಳೆಸ್ಲಿಲ್ವೋ? ನಿನ್ಗೆ ಅನ್ನ ಹಾಕದ್ವಿ ಹೊರತು ಹೊಲಸನ್ ತಿನ್ಸ್ಲಿಲ್ಲ. ಆವೇಶ ಪಡ್ಬೇಡಿ. ಆವೇಶ ಅಲ್ಲ ಜಯಂತಿ, ತುಂಬಾ ನೋವು ಆಗ್ತಿದೆ. ಆ ತರದಲ್ಲಿ ಆ ಭೂಮಿನ ಇವ್ರಿಗೆ ಬರ್ಕೊಟ್ಟೆ ಅಂತ ಬೇಜಾರಾಗ್ತಿದೆ. ನೀವಷ್ಟು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ನಾನೇನು ಪೈರನ್ನು ಹಾಳು ಮಾಡಲ್ಲ. ಜಾಸ್ತಿ ಬೆಳೆ ಬೆಳೆದು ಪಂದ್ಯದಲ್ಲಿ ಗೆಲ್ತೀನಿ, ಹೊಲನ ಸ್ವಂತ ಮಾಡ್ಕೋತೀನಿ. ಹುಳುಗಳ ಔಷಧಿ ಹಾಕಿದ್ರೆ ಪೈರು ಬದುಕೊಲ್ವೋ, ಬೆಳೆ ನಾಶ ಆಗುತ್ತೆ. ಆಗ ನಾವೇ ತಾನೇ ಸೋಲೋದು. ನಿಮ್ಗೆ ಯಾಕೆ ಅಷ್ಟೊಂದು ಸಂತ? ಸೋಲೋದು ನೀನೋ ನಾನು ಅಲ್ಲಮ್ಮ, ಭೂಮಿ ತಾಯಿ ಬದ್ದು ಹೋಗ್ತಾಳೆ. ಮಣ್ಣು ಅದ್ರ ಸಹಜ ಗುಣಗಳನ್ನ ಕಳ್ಕೊಳ್ತಮ್ಮ. ಹೋದ್ರೆ ಹೋಗ್ಲಿ ಬಿಡಿ, ನಮ್ಗೇನ್ ನಷ್ಟ ಇಲ್ಲ. ಭೂಮಿ ಅಂದ್ರೆ ನಿಮ್ ಹಾಗೆ ಒಂದ್ ಹೆಣ್ಣಮ್ಮ. ಯಾವುದೇ ಹೆಣ್ಣಾಗ್ಲಿ ಅವಳು ಗರ್ಭ ಹಾಳಾಯ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ. ಯಾಕಪ್ಪ ಈ ಕಣಿಯಲ್ಲ? ನೀವು ಪಂದ್ಯ ಹಾಕಿದ್ದೀರಾ, ಹೇಗಾದ್ರೂ ನಾವು ಗೆಲ್ಬೇಕು ಅನ್ಕೊಂಡಿದೀವಿ. ನಿಮ್ಮ ಸಲಹೆಗಳು ನಮಗೂ ಬೇಕಾಗಿಲ್ಲ. ಏನಾದರೂ ಇದ್ರೆ ನಿಮ್ಮ ಸಾಕಿರೋ ಮಗನಿಗೆ ಹೇಳ್ಕೊಳ್ಳಿ. ಹಾರಿಕಾ, ನಡಿ.
ಲೋ ಭಾಸ್ಕರ್, ನೀನು ಇದನ್ನ ಒಪ್ಕೋತೀಯ? ತಮ್ಮನ್ ನೀನ್ ಹೇಳೋಕ್ಕಾಗಲ್ವಾ? ಇದೆಲ್ಲ ನೀವು ಪಂದ್ಯ ಇಡೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಅಪ್ಪ. ಇವಾಗ ನಾನೇನು ಮಾಡಕ್ಕಾಗಲ್ಲ. ಮನೆಗ್ ದೊಡ್ಡ ಮಗ ನೀನು, ಹೀಗಂತೀಯಲ್ಲೋ? ನಾನು ನಿಮ್ ದೊಡ್ಡ ಮಗ ಮಾತ್ರ ಅಲ್ಲ ಅಪ್ಪ, ಇಷ್ಟರಲ್ಲೇ ಮದುವೆ ಆಗ್ತಿರೋ ಒಬ್ಬ ಮಗಳ ತಂದೆ ಕೂಡ. ಯಾಕಣ್ಣ ಸುಮ್ನೆ ಚಿಂತೆ ಮಾಡ್ತೀಯಾ? ಅವ್ರು ಕೇಳ್ದಾಗ ಆ ಹೊಲ ಕೊಟ್ಬಿಟ್ಟಿದ್ರೆ ಇಷ್ಟು ಜಗಳನೇ ಆಗ್ತಿರ್ಲಿಲ್ವಲ್ಲ. ಏನೋ ನೀನೋ ನಿನ್ ಸಿದ್ಧಾಂತನೋ. ಏನಂದ್ರೆ ಮೊದ್ಲಿನ ನಿಮ್ಮ ಆರೋಗ್ಯ ಸರಿ ಇಲ್ಲ, ಯಾಕ್ರಿ ಇಷ್ಟು ಮನ್ಸಿಗೆ ಹಚ್ಕೋತೀರಾ? ಅಮ್ಮ ಸಾಯ್ತಾಳೆ ಅಂತ ಗೊತ್ತಾಗ್ತಿದ್ರು ಬೇಜಾರ್ ಮಾಡ್ಕೊಳ್ದೆ ಇರಕ್ಕಾಗತ್ತಾ ಜಯಂತಿ? ಹೊಲನ ಸಾಯಿಸ್ತಾ ಇದ್ರೆ ನೋಡ್ಕೊಂಡ್ ಸುಮ್ನೆ ಇರ್ಲ? ಬೇಜಾರ್ ಮಾಡ್ಕೋಬಿಡಿ ಮಾವ, ಹೊಲಕ್ಕೇನಾಗಲ್ಲ. ಅಭಿ ಇದ್ದಾನೆ, ಕಾಪಾಡ್ತಾನೆ. ಎಷ್ಟು ಹೊರೆ ಅಂತ ಅಭಿ ಹೆಗಲ್ ಮೇಲೆ ಹಾಕ್ಲಮ್ಮ? ಎಷ್ಟು ಸಲ ಅವನಿಗೆ ನೋವು ಕೊಡ್ಬೇಕು? ಅಭಿ ನೊಂದ್ಕೊಳ್ಳೋನಲ್ಲ ರೀ, ಜವಾಬ್ದಾರಿನ ತಗೊಳ್ಳೋನು. ಹೊಲದ ಬಗ್ಗೆ ನೀವ್ ಯಾವ ಭಯನೂ ಇಟ್ಕೋಬೇಡಿ. ಸಂದರ್ಭ ಬಂದ್ರೆ ಅಭಿ ಯಾಕಿಲ್ಲ ದಂಡಿಸ್ತಾನೆ. ಅಣ್ಣನಾಗ ಹೇಳ್ದಾಗ್ಲೂ ಕೇಳ್ದೆ ಇದ್ರೆ ಅಭಿರಾಮಾಗ ಹೇಳ್ತಾನೆ. ಇವನೇನು ಎಲೆಕ್ಷನ್ ಮೊದಲೇ ಪೋಲಿಂಗ್ ಬೂತ್ ನೋಡಬೇಕು ಅಂತ ಹೊರಟಿದ್ದಾನೆ. ಆ ಕಡೆ ಅಖಿಲ್ ಹೊಲದ ವಿಷಯ ಸರಿ ಮಾಡ್ಕೊಂಡೋ ಇಲ್ವೋ? ಏನಿಮ್ಮೆಲ್ಲ ಸರ್, ಏನೋ ಟೆನ್ಷನ್ಲಿದ್ದ ಹಾಗಿದ್ದೀರಾ? ಟೆನ್ಷನಾ ನನ್ಗ? ಮತ್ತೆ ಎ ಸಿ ಕಾರಲ್ಲೂ ಕೂಡ ಬೆವ್ರು ಬರ್ತಿದೆ. ಅಭಿ ಅಂದರೆ ಸುಮ್ಮನೆನಾ? ಮತ್ತೆ ಅವ್ರಿಗೆ ಕಾಲಿಟ್ರೆ ಜೀವಂತವಾಗಿ ಆಚೆ ಬರ್ತಾರೋ ಇಲ್ವೋ ಅಂತ ನಮ್ಮ MLA ಸರ್ಗೆ ಭಯ ಶುರುವಾದ ಹಾಗಿದೆ. ಹಾಗೇನಿಲ್ಲ ಸರ್. ಅಲ್ಲ, ನೀವೇನು ಸಡನ್ ಆಗಿ ಹೊಲ ನೋಡ್ಬೇಕು ಅಂತ ಬಂದ್ಬಿಟ್ರಿ? ಹೇಗೂ ಒಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರಲ್ಲ, ಒಂದ್ಸಲ ಹೊಲ ನೋಡಿದ್ರೆ ಒಳ್ಳೇದಲ್ವಾ? ರಿಜಿಸ್ಟ್ರೇಷನ್ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ರಿಜಿಸ್ಟ್ರೇಷನ್ ಆದ್ಮೇಲೆ ಹೊಲ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಲ್ವಾ ಸರ್? ಒಳ್ಳೆ ಭೂಮಿ ಅಂತ ಹೇಳದ್ನಲ್ಲ ಸರ್, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಕೋಟಿಗಳಲ್ಲಿ ಮಾಡೋ ವ್ಯಾಪಾರ ರೀ. ನಮ್ಮ ಪಾರ್ಟ್ನರ್ಸ್ಗೆ, ಇನ್ವೆಸ್ಟರ್ಸ್ಗೆ ನಾನು ಉತ್ತರ ಕೊಡ್ಬೇಕಲ್ವಾ? ಮೊದಲೇ ಹೊಲ ನೋಡ್ಕೊಂಡ್ರೆ ಯಾವ ತೊಂದರೆನೂ ಇರಲ್ಲ. ಹೊಲದ ಹತ್ರ ಅಖಿಲಿದ್ರೆ ಯಾವ ತೊಂದರೆನೂ ಇರಲ್ಲ. ಅದು ಅಲ್ಲದೆ ಅದೇ ಊರಲ್ಲಿ ನಮ್ಮ ಬಂಧುಗಳು ಇದ್ದಾರೆ. ನಿಮ್ಮ ಬಂಧುಗಳ? ಯಾರು ಸರ್? ನಮ್ಮ ಭಾವಿ ಬೀಗರು. ಅಷ್ಟು ಚಿಕ್ಕ ಊರಲ್ಲಿ ನಿಮ್ಮ ಬೀಗರಿದ್ದಾರ? ಅವ್ರ ಮನಸ್ಸು ತುಂಬ ದೊಡ್ಡದು ಬಿಡಿ. ಅದು ಅವ್ರ ಸ್ವಂತ ಊರು, ಅವ್ರಿರೋದು ಸಿಟಿನಲ್ಲಿ. ಅವಾಗ ಸ್ವಂತ ಊರಿಗೆ ಬಂದು ಹೋಗ್ತಿರ್ತಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಯಾರಾದ್ರೆ ನಮಗೇನು ಸರ್, ಮೊದಲು ಆ ಹೊಲನ ನೋಡೋಣ, ಆಮೇಲೆ ಹೊಲದ ಓನರ್ಸ್ನ ಮೀಟ್ ಮಾಡಿಸ್ತೀನಿ. ಇಲ್ಲ ಸರ್, ಹೊಲ ನೋಡಿದ್ಮೇಲೆ ಮೊದಲು ನಮ್ಮ ಬೀಗರ ಮನೆಗೆ ಹೋಗೋಣ, ಆಮೇಲೆ ಹೊಲದ ಓನರ್ ಹತ್ರ ಹೋಗೋಣ. ಫಸ್ಟ್ ಪಾರ್ಟಿನ ನೋಡಿದ್ರು ಒಳ್ಳೇದಲ್ವ ಸರ್? ಈ ಊರಿಗೆ ಬಂದು ಮೊದಲು ನಮ್ಮ ಬೀಗರ ಮನೆಗೆ ಹೋಗದೆ ಹೋದ್ರೆ ಏನು ಚೆನ್ನಾಗಿರುತ್ತೆ. ನಿಮ್ಮಿಷ್ಟ ಸರ್. ಡ್ರೈವರ್, ಇಲ್ಲೇ ಕಾರ್ ನಿಲ್ಸು. ಅಬ್ಬಾ, ದೇವ್ರ ದಯೆಯಿಂದ ಹೊಲದಲ್ಲಿ ಯಾರೂ ಇಲ್ಲ. ಏನಂದ್ರಿ? ಏನಿಲ್ಲ ಸಾರ್, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿರೋ ಹೊಲನೆಲ್ಲ ನಾವೇ ಕೊಂಡ್ಕೊಂಡಿರೋದು. ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ 7 ಎಕರೆ ಇದೆ. ಹೊಲ ಎಷ್ಟು ಚೆನ್ನಾಗಿದೆಯೋ. ಯಾರೋ ರೈತ ಎಷ್ಟು ಶ್ರದ್ಧೆ ಪ್ರೀತಿಯಿಂದ ಬೆಳೆ ಬೆಳೆದಿದ್ದಾರೆ ನೋಡಿ. ಇಂಥ ಹೊಲನ ಮಾರ್ತಾ ಇದ್ದಾರ ಅವರು. ಅವರು ರೈತ ಪ್ರೇಮಿನೇ ಸರ್, ಹೇಗೆ ಮಾರ್ತಾರೆ? ನೀವು ಹೊಲ ಬೇಕು ಅಂದರೆ ನಾವು ಒಪ್ಪಿಸ್ದೆ ಸರ್. ಅವರಿಗೆ ಮೊದಲೇ ವ್ಯವಸಾಯ ಮಾಡೋದು ಇಷ್ಟ ಇಲ್ಲ.
ಏನೋ ವ್ಯಾಪಾರ ಮಾಡ್ತಾರಂತೆ. ತುಂಬ ಒಳ್ಳೆ ಜಾಗ. ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಕೊಂಡ್ಕೊಳ್ಳೋಣ. ನಿಮ್ಗೆ ಇಷ್ಟ ಆಯ್ತಾ ಸರ್? ತುಂಬ ಇಷ್ಟ ಆಯಿತು. ಬೇರೆ ಜಾಗ ಎಲ್ಲ ಓಕೆ ತಾನೆ? ಚೆನ್ನಾಗಿ ಕೇಳಿದ್ರಿ. ನೀವಿಲ್ಲಿ ಕಟ್ತಾ ಇರೋದು ಫ್ಯಾಕ್ಟ್ರಿ ಸರ್. ಈ ಅಂಗೈಯಷ್ಟು ಜಾಗ ಎಲ್ಲಿಗೆ ಸಾಲುತ್ತೆ? ಈ ಅಕ್ಕಪಕ್ಕ ಇರೋ ಹೊಲನೆಲ್ಲ ಮಾರಾಟ ಮಾಡಿದೆ. ಇಲ್ಲಿ ಮಧ್ಯದಲ್ಲಿರೋ ಈ ಹೊಲನ ಈಗ ಮಾರ್ತಾ ಇದ್ದೀನಿ. ನೀವು ಕಟ್ಟಕ್ಕೆ ಹೊರಟಿರೋದು ಫ್ಯಾಕ್ಟ್ರಿ ಸರ್. ನಿಮ್ಮ ಫ್ಯಾಕ್ಟ್ರಿಗೆ ಇದಕ್ಕಿಂತ ಒಳ್ಳೆ ಜಾಗ ಸಿಗಲ್ಲ. ನಿಮ್ಮ ಬಂಡವಾಳಕ್ಕಿಂತ ಹತ್ತಿರಷ್ಟು ಸಿಗುತ್ತೆ. ಸ್ವಲ್ಪ ಹಿಂದ್ಗಡೆಯಿಂದ ತಗೊಳ್ಳಿ ಸರ್, ಚೆನ್ನಾಗಿ ಬರುತ್ತೆ. ಸರ್ ಹೊರಡೋಣವಾ? ಅಲ್ಲಿ ಪಾರ್ಟಿ ವೇಟ್ ಮಾಡ್ತಾ ಇದ್ದಾರೆ. ಅದೇನು, ಒಂದು ವಾರ ಆಗತ್ತೆ ಅಂದ್ರಿ? ಅಂದ್ರೆ ನೀವು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದ್ರಲ್ಲ. ಓಕೆ, ಬೇಗ ರಿಜಿಸ್ಟ್ರೇಷನ್ ಆದರೆ ನಮಗೂ ಒಳ್ಳೇದೇ ಅಲ್ವಾ? ನನ್ನ ಮಗನ ಮದುವೆ ಕೆಲ್ಸಕ್ಕೆ ಮುಂಚೆ ಈ ಫ್ಯಾಕ್ಟ್ರಿ ಕೆಲಸ ಶುರು ಮಾಡ್ಬೋದು. ನಡೀರಿ ನಡೀರಿ. ಡೈರೆಕ್ಟ್ ಆಗಿ ಪಾರ್ಟಿ ಹತ್ರನೇ ಹೋಗೋಣ ಸರ್. ನಮ್ಮ ಬೀಗ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿಲ್ವಾ? ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಅದು ಒಂದು ಭಾರ ಇಳಿಯುತ್ತೆ ಅಂತ. ಭಾರ ಇಳಿಲಿ ಅಂತಲ್ಲ, ಅಭಿ ಅಂದ್ರೆ ಭಯ ಅಂತ ಹೇಳಿ. ಹೊಸೂರೆ, ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳಿ, ನಾವು ಹೋಗೋಣ. ಎಲ್ಲಿಗೆ ರೀ? ಬೆಂಗಳೂರಿಗೆ. ಹೊಲಾನ ಪಂದ್ಯನೆಲ್ಲ ಇವಾಗೇನು ಬೇಡ ರೀ, ನಾವು ಹೋಗೋಣ. ಇದೇನ್ರಿ, ಮಾವ ನಿಮ್ಮೇಲಿರೋ ನಂಬಿಕೆಯಿಂದ ಅಷ್ಟು ದೊಡ್ಡ ಜವಾಬ್ದಾರಿ ಕೊಟ್ರೆ ಅದನ್ನ ಬಿಟ್ಟು ಹೋಗ್ತೀರಾ? ಡ್ಯಾಡಿಗೋಸ್ಕರ ಹೊಲನ ಕಾಪಾಡಬೇಕು ಅಂತ ಅನ್ಕೊಂಡೆ, ಆದರೆ ಆ ಹೊಲನೇ ಸತ್ತೋಗೋ ಪರಿಸ್ಥಿತಿ ಬರ್ತಾ ಇದೆ ಈಗ. ಅದನ್ನ ನೋಡೋದಕ್ಕಿಂತ ನಾವು ಇಲ್ಲಿಂದ ಹೋಗೋದೇ ಒಳ್ಳೇದು. ನೀವಿರುವಾಗ ಅದೇಗಾಗುತ್ತೆ ರೀ? ನಮ್ಮ ಭಾಗದ ಹೊಲದಲ್ಲಿ ನಾವೇನು ಬೇಕಾದರೂ ಮಾಡ್ಬೋದು ರೀ, ಆದರೆ ಅಕ್ಕಿಲ್ ಭಾಗಕ್ಕಿರೋ ಹೊಲದಲ್ಲಿ ನಾವು ಕೈ ಹಾಕಕ್ಕಾಗಲ್ಲ ರೀ. ಹೆಚ್ಚು ಬೆಳೆ ಬೆಳಿಬೇಕು ಅಂತ ಅಕ್ಕಿಲ್ ಸಿಟಿಯಿಂದ ಕೆಮಿಕಲ್ ತುಂಬಿರೋ ಔಷಧಿನ ತರಿಸ್ತಾ ಇದ್ದಾನೆ. ಅದನ್ನು ಹೊಡೆದ್ರೆ ಪೈರು ಸತ್ತೋಗುತ್ತೆ, ಮಣ್ಣಿನ ಸಾರ ಕಳ್ಕೊಳ್ಳುತ್ತೆ, ಒಂದು ಬೆಳೆನೂ ಬೆಳೆಯಲ್ಲ ಹೊಸೋರೆ. ನೀವು ಅಖಿಲ್ಗೆ ಹೇಳ್ ನೋಡ್ರಿ. ನಾನು ಹೇಳಿದ್ರೆ ಕೇಳೋ ಸ್ಥಿತಿಲಿ ಅಖಿಲ್ ಇಲ್ಲ. ಭಾಸ್ಕರ್ ಭಾವನ್ ಕೈಲಿ ಹೇಳ್ಸಿ. ಹೇಳೋ ಸ್ಥಿತಿಲಿ ಅಣ್ಣನೂ ಇಲ್ಲ. ಹಾಗಂತ ಕೈ ಎತ್ ಬಿಡ್ತೀರಾ? ಮಾವ ನಿಮ್ಮೇಲಿಟ್ಟಿರೋ ನಂಬಿಕೆ ಏನಾಗ್ಬೇಕು ರೀ? ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿರೋ ಅತ್ತೆಗೆ ಏನು ಉತ್ತರ ಕೊಡ್ತೀರಾ ರೀ? ನಮ್ದಲ್ದೇ ಇರೋದ್ರ ತಂಟೆಗೆ ನಾವು ಹೋಗ್ಬಾರ್ದು ಹೊಸೋರೆ. ಅವಮಾನ ಪಡೋದು ಬಿಟ್ಟು ನಾವೇನು ಸಾಧಿಸಕ್ಕಾಗಲ್ಲ. ಆಗ್ಲೇ ಅಖಿಲ್ ಹಾರಿಕಾ ಹಾಗ್ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೋತಿದ್ದೀರಾ?
ನೀವ್ ಹೀಗೆ ಸೋಲೋದು ನನಗಿಷ್ಟ ಇಲ್ಲ ರೀ. ನೀವು ಭಾವನ್ನ ಅಖಿಲ್ನ ಬದಲಾಯಿಸ್ತೀರಾ ಅನ್ಕೊಂಡಿದ್ದೆ, ಆದ್ರೆ ಒಬ್ರು ಹೇಳಿದ್ರೆ ಬದಲಾವಣೆ ಬರಲ್ಲ ವಸುವರೆ. ಆ ಬದಲಾವಣೆ ಅವರಲ್ಲೇ ಬರಬೇಕು. ಜೀವನನೇ ಕಲಿಸುತ್ತೆ. ಪರಿಸ್ಥಿತಿಗೆ ಅವಶ್ಯಕತೆಗೆ ಮಾತ್ರನೇ ಆ ಶಕ್ತಿ ಇದೆ, ನಮಗಲ್ಲ. ಅವಾಗ ಯಾವಾಗೋ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ರಂತೆ, ಎಷ್ಟು ಜನ ಬದಲಾದ್ರು. ಆಮೇಲೆ ಜೀಸಸ್ ಬೈಬಲ್ ಮುಖಾಂತರ ಹೇಳಿದ್ರು, ಸಾಕಷ್ಟು ಬೋಧನೆಗಳನ್ನು ಮಾಡಿದ್ರು. ಎಷ್ಟು ಜನ ಬದಲಾದ್ರು ವಸುವರೆ. ಆ ಮಹಾನುಭಾವರೇ ಮಾಡೋಕ್ಕಾಗ್ದಿರೋ ಕೆಲಸನ ಆಫ್ಟರ್ ಆಲ್ ಒಬ್ಬ ಮನುಷ್ಯ ನಾನು, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳಿ, ಡ್ಯಾಡಿಗೆ ಹೇಳಿ ಬರ್ತೀನಿ. ಕಾರಲ್ಲಿ ಪಾರ್ಟಿ ಇದ್ದಾರೆ, ನಾನಿಲ್ಲಿ ಟೈಮ್ ದೂಡ್ತಾ ಇದ್ದೀನಿ. ಇಷ್ಟು ಸಡನ್ನಾಗಿ ಬಂದರೆ ಹೇಗೆ ಸರ್? ನಾನಿನ್ನೂ ನಮ್ಮ ಅಪ್ಪನ ಪ್ರಿಪೇರ್ ಕೂಡ ಮಾಡಿಲ್ಲ, ಮತ್ತೆ ಪಂದ್ಯ ಬೇರೆ ಇದೆ. ಅಬ್ಬಾ ಅಖಿಲ್, ಅಮ್ಮನವ್ರು ಬರೋವರೆಗೂ ಅಮಾವಾಸ್ಯೆ ಇರಲ್ಲಯ್ಯ. ಇವರು ಮೊದಲೇ ಕಾರ್ಪೊರೇಟ್ನವರು, 1000 ಕೋಟಿಗಳಲ್ಲಿ ವ್ಯಾಪಾರ ಮಾಡೋರು. ಎಂಥದ್ದೇ ಡಿಸಿಷನ್ ಆದರೂ ಕ್ಷಣದಲ್ಲಿ ತಗೊಳ್ತಾರೆ. ಈಗಷ್ಟೇ ಅವ್ರಿಗೆ ನಮ್ಮ ಹೊಲ ತೋರಿಸ್ದೆ, ಇಷ್ಟ ಆಯ್ತಂದ್ರು. ಒಳ್ಳೆ ರೇಟ್ ಕೊಡ್ತೀನಿ ಅಂತಿದ್ದಾರೆ. ನಾವು ಲೇಟ್ ಮಾಡಿದ್ರೆ ಬೇರೆ ಜಾಗ ನೋಡ್ಕೋತಾರೆ. ಎಲ್ಲ ಓಕೆ ಸರ್, ಆದರೆ ನಮ್ಮ ಅಪ್ಪ ಅಣ್ಣ ಏನಂತಾರೇನೋ. ಈಗಲೇ ಹೊಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಸರ ಇಲ್ಲಪ್ಪ. ಅಗ್ರಿಮೆಂಟ್ ಬರ್ಕೊಂಡು ಅಡ್ವಾನ್ಸ್ ತಗೊಳ್ಳೋಣ. ಅದಾದ್ಮೇಲೆ ನಿಮ್ಮ ಅಪ್ಪನ ಒಪ್ಪಿಸಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ಆವಾಗ ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನೀನು, ನಿನ್ನ ವೈಫು, ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ಕೊನೆಗೆ ಆ ಅಭಿರಾಮ್ ಮತ್ತು ಅವನ ವೈಫ್ ಕೂಡ ಸೈನ್ ಮಾಡಬೇಕು. ಏನಂತ್ಯ? ಇದು ಆಗೋ ಕೆಲಸನ ಸರ್? ಅಯ್ಯೋ, ಆಗ್ಲೇಬೇಕು. ಇಲ್ಲ ಅಂದ್ರೆ ಪಾರ್ಟಿ ಹತ್ರ ನನ್ನ ಮರ್ಯಾದೆ ಹೋಗುತ್ತೆ. MLA ಪದವಿ ಹೋದ್ರೂ ಸಹಿಸ್ಕೋತೀನಿ, ಆದ್ರೆ ಮರ್ಯಾದೆ ಹೋದ್ರೆ ಸಹಿಸ್ಕೊಳ್ಳಲ್ಲ. ಹೇಳದ್ನಲ್ಲ, ನಿಮ್ಮ ಅಣ್ಣ ತಮ್ಮನ್ನ ರೋಡಿಗೆ ತಂದು ನಿಲ್ಲಿಸ್ತೀನಿ. ಇಲ್ಲಿ ನೋಡು ಅಖಿಲ್, ನೀನೇನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. 10 ನಿಮಿಷದಲ್ಲಿ ನಿಮ್ಮ ಮನೇಲಿ ಇರ್ತೀನಿ. ಎಲ್ಲ ಸೆಟ್ ಮಾಡು. ನಮ್ಮನೆ ಯಾಕೆ ಸರ್? ಬೇರೆ ಎಲ್ಲಾದ್ರೂ? ನಾನು ಕರ್ಕೊಂಡು ಬರ್ತಿರೋದು ಕಾರ್ಪೊರೇಟ್ ಬಿಸ್ನೆಸ್ ಮ್ಯಾನ್ನ. ಅವ್ರೇನಾದ್ರೂ ಸರಿ ಕಣ್ಣಾರೆ ನೋಡಿನೇ ತಗೊಳ್ಳೋದು. ಆಗ್ಲೇ ನಿಮ್ಮ ಹೊಲ ನೋಡಿದ್ರು, ಇವಾಗ ನಿಮ್ಮ ಫ್ಯಾಮಿಲಿ ನೋಡಬೇಕು ಅಂತಿದ್ದಾರೆ. ಹೆಣ್ಣು ನೋಡಕ್ ಬಂದಾಗ ಹುಡುಗಿ ಹೆದರ್ಕೊಂಡಿರೋ ಹಾಗೆ ಹೆದರ್ಕೊಳ್ದೆ, ಕಳ್ಳು ಓಟ್ ಹಾಕಿಸ್ಕೊಳ್ಳೋ ಕ್ಯಾಂಡಿಡೇಟ್ ತರ ಧೈರ್ಯವಾಗಿರು. MLA ಅವರೇ, ಇನ್ನು ಎಷ್ಟೊತ್ತು? ಬರ್ತಿದ್ದೀನಿ ಸರ್. ಜಾಸ್ತಿ ಟೈಮ್ ಇಲ್ಲ. ಎಲ್ರನ್ನೂ ಒಟ್ಟಾಗಿ ಸೇರಿಸು. ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸಿ ಅಡ್ವಾನ್ಸ್ ತಗೋ. ಅರ್ಥ ಆಯ್ತಾ? ಆಯ್ತು ಸರ್. ನಡೀರಿ ಸರ್. ನಿಜಾನಾ? ಕಾಲ ಕೂಡಿ ಬಂದಾಗ ಕಾರಲ್ಲಿ ವ್ಯಾಪಾರ ಮಾಡಕ್ ಬಂದ್ರಂತೆ. ನೀನು ಗಾದೆ ತಪ್ಪಾಗಿ ಹೇಳ್ತಿದ್ಯಾ ಕಣೆ. ಕಾಲ ಕೂಡ್ ಬಂದಾಗ ಗಂಡ ಮಗ ಓಡೋಡ್ ಬರ್ತಾನೆ ಅಂತ ಹೇಳ್ಬೇಕು. ನೀವು ನಿಮ್ ಡಬ್ಬಾ ಗಾದೆಗಳು. ಮೊದ್ಲೇ ನಾನು ಟೆನ್ಷನ್ಲಿದ್ದೀನಿ, ಈ ಗಾದೆ ಎಲ್ಲ ಇವಾಗ ಬೇಕಾ? ಟೆನ್ಷನ್ ಯಾಕೆ ಅಖಿಲ್? ಅಪ್ಪ ಏನೋ ಪಂದ್ಯ ಇಟ್ಟಿದ್ದಾರೆ, ಅದು ಪೂರ್ತಿ ಆಗೋದಕ್ಕೆ ಇನ್ನೂ ಟೈಮ್ ಆಗುತ್ತೆ. ಅಣ್ಣ ನೋಡಿದ್ರೆ ಅಡ್ಗೋಡೆ ಮೇಲಿರೋ ದೀಪ ಥರ ಇದ್ದಾನೆ. ಅಭಿ ಅಣ್ಣ ಅಗ್ನಿ ಹಾಗೆ ಉರಿದು ಬೀಳ್ತಿದ್ದಾನೆ. ನಮ್ಮ ಅತ್ತಿಗೆ ಕೋಪದಲ್ಲಿದ್ದಾರೆ. ಈ ಟೈಮಲ್ಲಿ ಮನೆಗೆ ಬಂದರೆ ಹೇಗೆ ಮ್ಯಾನೇಜ್ ಮಾಡೋದು? ಅಲ್ಲಿ ಬರೋ ಪಾರ್ಟಿ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಇಂಥ ಸಮಯದಲ್ಲೇ ಬುದ್ಧಿ ಉಪಯೋಗಿಸ್ಬೇಕು ಕಣ. ತಲೆಯಲ್ಲಿರೋ ಬುದ್ಧಿನೆಲ್ಲ ಆಚೆ ಹಾಕ್ಬೇಕು. ನೀನ್ ಭಾರಿ ಬುದ್ಧಿವಂತ ಅಂತ ಜಂಬ ಕೊಚ್ಕೋತಿದ್ಯಲ್ಲ, ಆ ಬುದ್ಧಿನೆಲ್ಲ ಇವಾಗ ಉಪಯೋಗಿಸು. ನೀನ್ ಅರ್ಜೆಂಟಾಗಿ ಇಲ್ಲಿಂದ ಹೋಗದೆ ಇದ್ರೆ ಸಾಯಿಸ್ಬಿಡ್ತೀನಿ. ಈ ಚಾನ್ಸ್ ಮತ್ತೆ ಬರಲ್ಲ ಅಖಿಲ್. ಯಾವುದು? ನನ್ನ ಸಾಯಿಸೋ ಚಾನ್ಸಾ? ನಿಮ್ ಬಗ್ಗೆ ಅಲ್ಲ ಆಂಟಿ. ಹೇಗೋ ಒಂದು ಮ್ಯಾನೇಜ್ ಮಾಡೋಣ ಅಖಿಲ್. ಇವತ್ತೇ ಅಗ್ರಿಮೆಂಟ್ ಬರೆಸ್ಕೊಂಡು ಅಡ್ವಾನ್ಸ್ ತಗೊಳ್ಳೋಣ. ಬಂದಿರೋ ಚಾನ್ಸ್ನ ಬಳಸ್ಕೊಳ್ಳೋಣ. ಜಗಳ ಆಗುತ್ತೇನೋ ಹರಿಕಾ? ಏನಾದ್ರೂ ಸರಿ, ಇವತ್ ಹೊಲ ಮಾರ್ಲೇಬೇಕು. ಇನ್ನು ಈ ಮನೇಲಿ ಊರಲ್ಲಿ ಇರಕ್ಕೆ ನನ್ ಕೈಲಾಗಲ್ಲ.
ಡ್ಯಾಡಿ, ಅಮ್ಮ, ನಾನು ಮಕ್ಕಳು ಮತ್ತೆ ಹೊಸವರು ಹೊರಡ್ತಾ ಇದ್ದೀವಿ. ಎಲ್ಲಿಗಭಿ? ಬೆಂಗಳೂರಿಗೆ ಡ್ಯಾಡಿ. ಇವಾಗ ಯಾಕೆ ಅಭಿ? ಹೋಗಿ ಏನಾದರೂ ಒಂದು ಕೆಲಸ ನೋಡ್ಕೋಬೇಕಲ್ಲಮ್ಮ. ನೀನ್ ಯಾಕೆ ಕೆಲಸ ನೋಡ್ಕೋಬೇಕಭಿ? ಫಸಲ್ ಮಾರಿದ ತಕ್ಷಣ ಆ ದುಡ್ಡಿನ ಕೊಡ್ತೀನಿ, ಏನಾದ್ರೂ ವ್ಯಾಪಾರ ಶುರು ಮಾಡು. ಇಲ್ಲ ಡ್ಯಾಡಿ, ಆ ಫಸಲು ಆ ಹೊಲನೆಲ್ಲ ಅಖಿಲ್ಗೆ ಕೊಟ್ಬಿಡಿ, ನನಗೇನು ಬೇಡ.